ಶುಭೋದಯ. ಎಲ್ಲ ಆತ್ಮೀಯ ವಿದ್ಯಾರ್ಥಿಗಳಿಗೆ ಸ್ವಾಗತ. ನಾವು ಈ ದ್ವೇ ವಿದ್ಯೆ ವೇದಿತವ್ಯೆ ಮತ್ತು ಮಂಗಲ ಎನ್ನುವಂತಹ ಪಾಠವನ್ನು ನಾವು ನೋಡಿದ್ವಿ. ಇದಾದ ನಂತರ ಒಂದು ವ್ಯಾಕರಣ ಪಾಠವನ್ನು ನೋಡೋಣ ಅಂಥೇಳಿ ನಾನು ವ್ಯಾಕರಣ ಪಾಠದವಾದಂಥ ಫಸ್ಟ್ ಅಂದರೆ ನಿಮಗೆ ಅಭ್ಯಾಸ ಪುಸ್ತಕದಲ್ಲಿ ವ್ಯಾಕರಣಾದಿ ವಿಭಾಗ ಅಂಥೇಳಿ ಇದೆ. ಆ PDF ಕಳಿಸಿದ್ದೀನಲ್ಲ, ಅದನ್ನು ನೋಡ್ಕೊಳ್ಳಿ. ಅದರಲ್ಲಿ 107ನೇ ಪೇಜಿನಲ್ಲಿ ಸಂಸ್ಕೃತ ವರ್ಣಮಾಲಾ ಅಂಥೇಳಿ ಈ ಪೇಜ್ ಶುರುವಾಗುತ್ತೆ. ಇದರಲ್ಲಿ ನಿಮಗೆಲ್ಲ ಗೊತ್ತಿರೋ ಹಾಗೆ ಬಹಳಷ್ಟು ಜನ ಸಂಸ್ಕೃತವನ್ನು ಚೆನ್ನಾಗಿ ಓದ್ಕೊಂಡಿದ್ದೀರಿ. ಆದರೂ ನಿಮಗೊಂದು ಪೋರ್ಷನ್ ಕೊಟ್ಟಿದ್ದಾರಲ್ಲ ಅಂಥೇಳಿ ನಾರ್ಮಲಾಗಿ ಇದನ್ನು ನೋಡಿಕೊಂಡು ನಂತರ ಸಂಧಿ ಮತ್ತು ಸಮಾಸಗಳನ್ನು ನೋಡ್ತಾ ಹೋಗೋಣ, ಸರಿನಾ? ಸಂಸ್ಕೃತ ವರ್ಣಮಾಲಾ ಇಲ್ಲಿ ಆಗ್ತದೆ, ನಿಮಗೆ ನೋಡ್ಲಿಕ್ಕೆ ಸಿಗ್ತಾ ಇದೆ ಅಂತ ಅಂದ್ಕೊಳ್ತೀನಿ. ಒಂದು ಸರ್ತಿ ನೋಡೋಣ. ವಿಶ್ವಸ್ಮಿನ್ ವಿದ್ಯಮಾನಾಸು ಸಹಸ್ರಾಧಿಕ ಭಾಷಾಸು ಸಂಸ್ಕೃತ ಭಾಷಾ ಏವ ಸರ್ವ ಪ್ರಾಚೀನ. ವಿಶ್ವದಲ್ಲಿ ಇರುವಂತಹ ಎಲ್ಲ ಸಾವಿರಾರು ಭಾಷೆಗಳಲ್ಲಿ ಸಂಸ್ಕೃತ ಭಾಷೆ ಅನ್ನೋದು ಬಹಳ ಪ್ರಾಚೀನವಾದದ್ದು. ಸಂಪದ್ಭರಿತ ನಿತ್ಯೋಪಯುಕ್ತ, ಸಂಪದ್ಭರಿತವಾದದ್ದು ಮತ್ತು ನಿತ್ಯ ಉಪಯುಕ್ತ ಅಂದರೆ ನಿತ್ಯವೂ ಕೂಡ ನಮಗೆ ಉಪಯುಕ್ತವಾದದ್ದು. ಭಾರತೀಯ ಭಾಷಾಣಾಂ ಸರ್ವಾಸಾಂ ಮಾತೃಭಾಷಾವತ್ ಸುಶೋಭತೆ. ಭಾರತೀಯ ಭಾಷೆಗಳಲ್ಲಿಯೇ ಎಲ್ಲ ಮಾತೃಭಾಷೆಗಳಿದೆಯಲ್ಲ, ಆ ಮಾತೃಭಾಷೆಯಂತೆಯೇ ಸಂಸ್ಕೃತವೂ ಕೂಡ ಭಾರತದ ಒಡನಾಡಿಯಾಗಿ ನಮಗೆ ಯಾವಾಗಲೂ ಇದೆ. ಅಂದರೆ ನಾವು ನಮ್ಮ ಮಾತೃಭಾಷೆಯನ್ನು ಓದಿಕೊಂಡಿದ್ದರೂ ಸಹಿತ ಸಂಸ್ಕೃತದ ಮೇಲೆ ಆಸಕ್ತಿ ಅನ್ನೋದು ಕಡಿಮೆ ಆಗಿಲ್ಲ. ಸಂಸ್ಕೃತವೂ ಕೂಡ ನಮ್ಮ ತಾಯಿ ಭಾಷೆ ಅಂತಲೇ, ಅಂದರೆ ಅದು ಆ ಭಾಷೆಯಿಂದಲೇ ಎಲ್ಲ ಭಾಷೆಗಳು ಉತ್ಪನ್ನವಾಗಿರೋದ್ರಿಂದ ಅದರ ಬಗ್ಗೆ ನಮಗೆ ಹೆಚ್ಚಾಗಿ ಒಲವಿದೆ. ತಥಾ ಅಧಿಕ ವೈಜ್ಞಾನಿಕೀಚ. ಈ ಭಾಷೆ ಅನ್ನೋದು ಬಹಳ ಸೈಂಟಿಫಿಕ್ ಆಗಿ ಪ್ರೂವ್ ಆಗಿರುವಂಥ ಭಾಷೆ. ಅಂದರೆ ಇದರಲ್ಲಿ ಬಹಳ ವೈಜ್ಞಾನಿಕವಾದಂತಹ ವಿಷಯಗಳು ಈ ಭಾಷೆಯಲ್ಲಿ ಇದೆ. ಪ್ರೊನೌನ್ಸೇಷನಿಂದ ಹಿಡ್ಕೊಂಡು ಲಿಂಗ್ವಿಸ್ಟಿಕ್ಸಲ್ಲಿ ಎಲ್ಲವೂ ಕೂಡ ವೈಜ್ಞಾನಿಕವಾಗಿ ಇದೆ. ಅತಃ ಏವ ಅಯಂ ಅಮರವಾಣಿ, ದೇವವಾಣಿ, ಸುರಭಾರತಿ, ಗೀರ್ವಾಣವಾಣಿ ಇತ್ಯಾದಿಭಿಃ ನಾನಾ ನಾಮಭಿಃ ಸಂಸೂಚ್ಯತೆ. ಈ ಎಲ್ಲ ಹೆಸರುಗಳಿಂದ ಇದನ್ನು ಕರೀತಾರೆ. ಅಮರವಾಣಿ, ದೇವವಾಣಿ, ಸುರಭಾರತಿ, ಗೀರ್ವಾಣವಾಣಿ ಎಂಬುದಾಗಿ ಹೆಸರಿನಿಂದ ಕರೀತಾರೆ. ಭಾಷಾಸು ಮುಖ್ಯ ಮಧುರ ದಿವ್ಯಾ ಗೀರ್ವಾಣ ಭಾರತಿ ಇತಿ ಪ್ರಾಜ್ಞೋಕ್ತಿ ವರೀವರ್ತಿ. ಈ ಭಾಷಾಸು ಮುಖ್ಯ ಮಧುರ ಅಂದರೆ ಭಾಷೆಯಲ್ಲಿ ಮುಖ್ಯವಾದದ್ದು ಮತ್ತು ಮಧುರವಾದದ್ದು, ದಿವ್ಯ ಬಹಳ ಶ್ರೇಷ್ಠವಾದದ್ದು ಈ ಗೀರ್ವಾಣ ಭಾರತಿ. ಗೀರ್ವಾಣ ಭಾರತಿ ಅಂದರೆ ಈ ದೇವತೆಗಳು ಬಳಸುವಂತಹ ಈ ಭಾಷೆಯನ್ನು ಗೀರ್ವಾಣ ಭಾರತಿ ಅಂಥೇಳಿ ನಾವು ಕರಿತೀವಿ. ಸರಿ, ಭಾಷ್ಯತೆ ಇತಿ ಭಾಷಾ. ಭಾಷ್ಯತೆ ಅನ್ನೋದು ಭಾಷೆ ಅಂಥೇಳಿ ಕರಿತೀವಿ. ಭಾಷ್ಯತೆ ಅಂದರೆ ಇನ್ನೊಬ್ಬರಿಗೆ ನಾವು ಕನ್ವರ್ಸೇಷನ್ ಮೂಲಕ ಅರ್ಥ ಮಾಡಿಸ್ತೇವೆ, ಆದ್ದರಿಂದ ಅದನ್ನು ಭಾಷಾ ಅಂಥೇಳಿ ನಾವು ಕರಿತೇವೆ. ಮಾನವಾಃ ಸರ್ವಪ್ರಾಣಿಷು ಶ್ರೇಷ್ಠಾಃ ಇತಿ ಸರ್ವೈಃ ವಿದಿತಮೇವ. ಮಾನವ ಎಲ್ಲ ಪ್ರಾಣಿಗಳಿಗಿಂತಲೂ ಶ್ರೇಷ್ಠ ಅನ್ನೋದು ನಮಗೆ ಗೊತ್ತೇ ಇದೆ. ಭಾಷಾ ಏವ ತತ್ರ ಕಾರಣಂ. ಯಾಕೆ ಅವನು ಸರ್ವಶ್ರೇಷ್ಠನು ಅಂತಂದರೆ ಅದಕ್ಕೆ ಭಾಷೆನೇ ಕಾರಣ. ಅಂದರೆ ಎಲ್ಲ ಪ್ರಾಣಿಗಳಲ್ಲಿ ಭಾಷೆ ಇಲ್ಲ, ಆದರೆ ನಮಗೆ ಭಾಷೆ ಇದೆ. ಆ ಭಾಷೆಯನ್ನು ಮಾತನಾಡೋದ್ರ ಮೂಲಕ ನಮ್ಮ ಭಾವನೆಗಳನ್ನು, ನಮ್ಮ ಉದ್ದೇಶಗಳನ್ನು ಎಲ್ಲವನ್ನು ಹಂಚಿಕೊಳ್ಳಬಹುದು. ಹಾಗಾಗಿ ಇವನು ಶ್ರೇಷ್ಠ. ಮಾನವ ಸ್ವೀಯಂ ಅಭಿಪ್ರಾಯಂ ಅನ್ಯೇಭ್ಯ ಸ್ಪಷ್ಟತೆಯ ಪ್ರಾಪಯತಿ. ಮಾನವ ಏನು ಮಾಡ್ತಾನೆ? ತನ್ನ ಅಭಿಪ್ರಾಯವನ್ನು ಸ್ಪಷ್ಟವಾಗಿ ಇನ್ನೊಬ್ಬರ ಜೊತೆ ಹಂಚಿಕೊಳ್ಳುತ್ತಾನೆ. ಭಾವಾಭಿವ್ಯಕ್ತೋ ಭಾಷಾಯ ಸಾಮರ್ಥ್ಯಂ ವರ್ತತೆ. ತನ್ನ ಭಾವದ ಅಭಿವ್ಯಕ್ತಿಯಲ್ಲಿ ಭಾಷೆಯ ಸಾಮರ್ಥ್ಯ ಅನ್ನೋದು ಬಹಳವಾಗಿ ಕಾಣುತ್ತೆ. ಅತಃ ಅಭಿವ್ಯಂಜನಾಯ ಮೂಲಂ ಇಯಂ ಭಾಷಾ ಶಬ್ದಾತ್ಮಿಕ. ಈ ಭಾಷೆಯನ್ನು ಅಂದರೆ ನಮ್ಮ ಭಾವನೆಯನ್ನು ಅಭಿವ್ಯಕ್ತಿಗೊಳಿಸುವಂತಹ ಈ ಭಾಷೆಗೆ ಮೂಲ ಯಾವುದಪ್ಪ ಅಂದರೆ ಶಬ್ದಗಳೇ ಮೂಲ. ಈ ಅಕ್ಷರಗಳನ್ನು ನಾವು ಮೂಲ ಅಂಥೇಳಿ ಕರಿತೀವಿ. ಅತಃ ಏವ ಉಕ್ತಂ
ವಾಣ್ಯೇಕ ಸಮಲಂಕರೋತಿ ಪುರುಷಂ ಇತಿ. ಮಾತೆ ಪುರುಷನನ್ನು ಅಲಂಕರಿಸುತ್ತದೆ ಹೊರತು ಬೇರೆ ಯಾವುದೇ ನೂತನವಾದಂತಹ ಬಟ್ಟೆ ಆಗಿರಬಹುದು, ಆಭರಣ ಆಗಿರಬಹುದು, ಆ ಮನುಷ್ಯನನ್ನು ಶ್ರೇಷ್ಠವಾಗಿ ನಾವು ಅವರು ಭಾರಿ ಇದ್ದಾರೆ ಅಂತ ಅನ್ನೋ ಥರ ಮಾತನಾಡಲ್ಲ. ಯಾವಾಗ ಈ ರೀತಿ ಮಾತನಾಡ್ತೀವಿ? ಅವರು ಉತ್ತಮ ವಾಗ್ಮಿ ಆಗಿದ್ದಾಗ, ಅಂದರೆ ಒಳ್ಳೆಯ ಮಾತುಗಾರ ಆಗಿದ್ದರೆ ಅಥವಾ ಮಾತನ್ನು ಬಲ್ಲವರಾಗಿದ್ದರೆ ಅವರನ್ನು ನಾವೇನೇನು ಕರಿತೀವಿ? ಬಹಳ ಶ್ರೇಷ್ಠರು, ಪೂಜ್ಯರು ಅಂಥೇಳಿ ನಾವು ಕರಿತೀವಿ. ಹಾಗೆಯೇ ವಾಣ್ಯೇಕ ವಾಣಿ ಮಾತ್ರ ಅಂದರೆ ಮಾತು ಮಾತ್ರ ಆ ಪುರುಷನನ್ನು ಅಲಂಕರಿಸಲಿಕ್ಕೆ ಸಾಧ್ಯ ಹೊರತು ಬೇರೆ ಯಾವುದೂ ಇಲ್ಲ. ಎಲ್ಲ ಚೆನ್ನಾಗಿದೆ, ಮಾತು ಬಹಳ ಕೆಟ್ಟದಾಗಿದೆ ಅಂತಂದರೆ ಆಗೋದೇ ಇಲ್ಲ. ಮಾತು ಸುಸ್ಪಷ್ಟವಾಗಿರಬೇಕು ಮತ್ತು ಇನ್ನೊಬ್ಬರಿಗೆ ಅರ್ಥವಾಗುವ ರೀತಿಯಲ್ಲಿರಬೇಕು. ಮತ್ತೇನಪ್ಪ ಅಂದರೆ ಮಧುರ ಭಾವನೆಯನ್ನು ಮೂಡಿಸ್ತಾ ಇರಬೇಕು. ಅಂದರೆ ಮನುಷ್ಯರಿಗೆ ನಾವು ಕನ್ವರ್ಸೇಷನ್ ಮಾಡ್ತಾ ಇದ್ದರೆ ಅವರಿಗೆ ಹಿತ ಅನ್ನಿಸ್ಬೇಕು. ಇವನ ಜೊತೆ ಯಾಕಪ್ಪ ಮಾತಾಡ್ತಾ ಇದ್ದೀನಿ ಅಂತ ಅನ್ನಿಸ್ಬಾರ್ದು. ಸರಿನಾ? ಮತ್ತೇನು? ದೇವವಾಣಿ ಇತ್ಯತ್ರ ದೇವಶಬ್ದಃ ನಿರ್ದಿಷ್ಟತಾಯಾಃ ಗೌರವ ಅರ್ಹತಾಯಾಃ ಪ್ರಾಚೀನತಾಯಾಃ ಸಕಲಗುಣಪರಿಪೂರ್ಣತಾಯಾಶ್ಚ ವ್ಯಂಜಕಃ ಭವತಿ. ಈ ಭಾಷೆಯನ್ನು, ಸಂಸ್ಕೃತವನ್ನು ದೇವವಾಣಿ ಅಂಥೇಳಿ ಕರೆದ್ರು. ಈ ದೇವಶಬ್ದ ಅನ್ನೋದು ಹೇಗೆ ಅದಕ್ಕೆ ಅರ್ಹ ಆಗುತ್ತೆ ಅಂದರೆ ನಿರ್ದಿಷ್ಟವಾಗಿ ಈ ಭಾಷೆಗೆ ಮಾತ್ರ ಅರ್ಹವಾಗುತ್ತೆ, ಗೌರವಕ್ಕೂ ಕೂಡ ಅರ್ಹವಾಗಿದೆ, ಪ್ರಾಚೀನತ ಅಂದರೆ ಈ ಭಾಷೆ ಬಹಳ ಪ್ರಾಚೀನವಾಗಿದೆ, ಸಕಲ ಗುಣ ಪರಿಪೂರ್ಣವಾಗಿದೆ. ಅಂದರೆ ಒಂದು ಭಾಷೆಗೆ ಬೇಕಾದಂತಹ ಒಳ್ಳೆಯ ವ್ಯಾಕರಣ ಆಗಿರ್ಬೋದು ಮತ್ತು ಆ ವ್ಯಾಕರಣದ ವಿಶಾಲತೆ, ಹಾಗೆಯೇ ಈ ಭಾಷೆಯಲ್ಲಿ ಇರುವಂತಹ ಸಬ್ಜೆಕ್ಟ್ಗಳು, ವಿಷಯಗಳಾಗಿರ್ಬೋದು, ಯಾವುದೇ ಭಾಷೆಯಲ್ಲಿ ಇಲ್ಲದೇ ಇರುವಂತಹ ಸಬ್ಜೆಕ್ಟ್ಗಳು ಕೂಡ ಇದರಲ್ಲಿದೆ. ಈ ಎಲ್ಲ ವಿಷಯಗಳಿಗೆ, ಅಕ್ಷರಗಳಿಗೆ, ಎಲ್ಲ ವ್ಯಾಕರಣಕ್ಕೆ ಇದು ಮೂಲವಾಗಿದೆ. ಆದ್ದರಿಂದ ಇದು ವ್ಯಂಜಕ ಅಂದ್ರೇನು, ಅದನ್ನು ತೋರ್ಪಡಿಸ್ತಾ ಇದೆ. ಆದ್ದರಿಂದ ಇದನ್ನು ದೇವವಾಣಿ ಅಂಥೇಳಿ ನಾವು ಕರಿಬಹುದು. ದೇವವಾಣಿ ಅನ್ನುವಂತಹ ಶಬ್ದಕ್ಕೆ ಈ ಭಾಷೆ ಬಹಳ ಅರ್ಹವಾಗಿದೆ ಅಂಥೇಳಿ ಹೇಳ್ತಾರೆ. ಅನೇನ ಸಂಸ್ಕೃತಸ್ಯಾಪಿ ಪಾಣಿನಿನ ವ್ಯಾಕರಣಶಾಸ್ತ್ರೇಣ ಪರಿಷ್ಕೃತಸ್ಯ ವ್ಯವಹಾರಸ್ಯ ನಿತ್ಯ ನೂತನತೆಯ ನಿರಂತರತಾ ಚ ಸೂಚಿತಾ ಭವತಿ. ಆದ್ದರಿಂದಲೇ ಸಂಸ್ಕೃತದಲ್ಲಿ ಪಾಣಿನಿಯ ವ್ಯಾಕರಣಶಾಸ್ತ್ರೇಣ ಅಂದರೆ ಪಾಣಿನಿಯ ವ್ಯಾಕರಣಶಾಸ್ತ್ರ ಏನಿದೆ ಅದು ಪರಿಷ್ಕೃತ ಆಗ್ತಾ 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 ವ್ಯವಹಾರವನ್ನು, ಕಮ್ಯುನಿಕೇಷನನ್ನು ಅದು ನಿತ್ಯವಾಗಿ ಹೊಸದಾಗಿ, ನಿತ್ಯವಾಗಿ ಅಂದರೆ ಮೊದಲಿನಿಂದ ಬಂದದ್ದು ಮತ್ತು ನೂತನವಾಗಿ ಹೊಸದಾಗಿ ಆ ಭಾಷೆ ಅನ್ನೋದು ನಿರಂತರವಾಗಿ ಬದಲಾವಣೆಯನ್ನು ಹೊಂದುತ್ತಾ ಹೋಗ್ತಾ ಇದೆ, ಅಪ್ಡೇಟ್ ಆಗ್ತಾ ಇದೆ ಅಂತ ನೋಡೋಣ. ಮತ್ತೇನು? ಆ ವ್ಯಾಕರಣದಿಂದ ಪರಿಷ್ಕೃತವಾಗಿದೆ. ಪರಿಷ್ಕೃತ ಅಂದರೆ ಆ ಪಾಣಿನಿಯ ವ್ಯಾಕರಣ ಬಹಳ ಇದಕ್ಕೆ ಬೇಸ್ ಆಗಿ ನಿಂತಿದೆ. ಆ ಪಾಣಿನಿಯ ವ್ಯಾಕರಣದ ಮೇಲೆ ಈ ಭಾಷೆಯ ಬೆಳವಣಿಗೆ ಅನ್ನೋದು ಸಾಗಿದೆ. ಆ ಪಾಣಿನಿ ಕೂಡ ಹೇಳ್ತಾನೆ, ನಾನು ಈ ಭಾಷೆಯನ್ನು ರೂಲ್ ಮಾಡಿಲ್ಲ, ಆದರೆ ಜನರು ಮಾತನಾಡುವ ರೀತಿಯನ್ನು ನೋಡಿನೇ ಇದನ್ನು ಬರಿತಾ ಹೋಗಿದ್ದೀನಿ ಅಂತ. ಹಾಗಾದರೆ ಪಾಣಿನಿಗಿಂತಲೂ ಮೊದಲು ಈ ಭಾಷೆ ಸ್ಪಷ್ಟವಾಗಿತ್ತು. ಆ ಭಾಷೆಯನ್ನು ನಮಗೆ ಸರಿಯಾದ ಲೇಖನದ ರೀತಿಯಲ್ಲಿ ವ್ಯಾಕರಣವನ್ನು ಕೊಟ್ಟಂತಹ ಕೀರ್ತಿ ಪಾಣಿನಿಗೆ ಸಲ್ತದೆ. ಇನ್ನು ಭಾಷಾ ಸರ್ವದಾ ವಾಕ್ಯಾತ್ಮಕಂ ಭವತಿ. ಭಾಷೆ ಏನಾಗಿದೆ? ಯಾವಾಗಲೂ ಕೂಡ ವಾಕ್ಯಾತ್ಮಕವಾಗಿ ಇರುವಂಥದ್ದು. ಪೂರ್ಣಾರ್ಥಬೋಧಕ ಪದ ಸಮೂಹ ವಾಕ್ಯಮಿತಿ ಉಚ್ಯತೆ. ಪೂರ್ಣವಾದಂತಹ ಅರ್ಥವನ್ನು ಬೋಧನೆ ಮಾಡುವಂಥ ಅಂದರೆ ಹೇಳುವಂತಹ ಪದದ ಸಮೂಹಗಳನ್ನು ವಾಕ್ಯಂ ಅಂಥೇಳಿ ಕರಿತೀವಿ. ಅಂದರೆ ವರ್ಣಗಳ ಸಮೂಹವನ್ನು ಪದ ಅಂಥೇಳಿ ಕರಿತೀವಿ. ಅದರಲ್ಲೂ ವರ್ಣಗಳು ಜಬಗಡದ ಕಪಚಟತ ಅಂಥೇಳಿ ಹೇಳಿದರೆ ಆಗಲ್ಲ, ಅದಕ್ಕೆ ಒಂದು ಅರ್ಥ ಇರಬೇಕು. ಆ ಅರ್ಥವನ್ನು ಇಟ್ಟುಕೊಂಡಂತಹ ವರ್ಣಗಳ ಸಮೂಹವನ್ನು ಪದ ಅಂತ ಕರಿತೀವಿ. ಅರ್ಥದಿಂದ ಒಗ್ಗೂಡಿದಂತಹ ಪದಗಳ ಸಮೂಹವನ್ನು ವಾಕ್ಯ ಅಂಥೇಳಿ ಕರಿತೀವಿ. ಅಂದರೆ ಒಂದು ಪೂರ್ಣವಾದ ಅರ್ಥವನ್ನು ಅದು ಕೊಡ್ತಾ ಇರಬೇಕು. ನಾನು ಶಾಲೆಗೆ ಮಾಡುತ್ತೇನೆ, ಕೊಡುತ್ತೇನೆ, ಈ ತರಹದ ಪದಗಳ ಸಮೂಹವನ್ನು ವಾಕ್ಯ ಅಂತ ಕರೆಯೋಲ್ಲ. ಪೂರ್ಣವಾಗಿ ಅರ್ಥವನ್ನು, ನಾನು ಶಾಲೆಗೆ ಹೋಗುತ್ತೇನೆ ಎನ್ನುವಂತಹ ಪೂರ್ತಿಯಾದ ಅರ್ಥವನ್ನು ಕೊಡುವಂತಹ ವಾಕ್ಯವನ್ನು ಮಾತ್ರ ಅದನ್ನು
ನಾವು ವಾಕ್ಯ ಅಂಥೇಳಿ ಕರಿತೀವಿ. ಇಲ್ಲದೆ ಹೋದರೆ ಆ ಪದಗಳ ಸಮೂಹವನ್ನು ನಾವು ವಾಕ್ಯ ಅಂಥೇಳಿ ಕರೀಲಿಕ್ಕೆ ಬರೋಲ್ಲ. ಪದಂ ಅರ್ಥವಾಚಕ ವರ್ಣ ಸಮೂಹ, ಅದನ್ನೇ ಹೇಳಿದರು. ವರ್ಣ ಹೇಗಿರಬೇಕು? ಅರ್ಥವಾಚಕವಾಗಿರಬೇಕು. ವರ್ಣದ ಸಮೂಹ ಅರ್ಥವಾಚಕವಾಗಿರಬೇಕು. ನಾವು ಬರೀ ಕ ಚ ಟ ತ ಅಂತ ಹೇಳಿದ್ವಿ, ಉ ಆ ಎ ಅಂತ ಹೇಳಿದ್ವಿ. ಅದಕ್ಕೆ ಯಾವುದೇ ಅರ್ಥ ಇಲ್ಲ, ಆದ್ದರಿಂದ ಅದು ಪದ ಅನಿಸ್ಕೊಳ್ಳಲ್ಲ. ಮುಖೆ ವಿಭಿನ್ನ ಸ್ಥಾನೈ ಉಚ್ಚರಿತ ಧ್ವನಿ ಏವ ವರ್ಣ ಇತಿ. ಪ್ರೊನೌನ್ಸೇಷನ್ ನಮ್ಮ ಬಾಯಿಯಿಂದ, ಮುಖೆ ಅಂದರೆ ಇಲ್ಲಿ ನೋಡ್ರಿ, ಸ್ವಲ್ಪ ಗಮನ ಇಟ್ಟು ನೋಡ್ಕೊಳ್ರಿ. ಮುಖೆ ಅಂತಂದಾಗ ಏನಪ್ಪ ಇದು ಮುಖದಲ್ಲಿ ಹೇಗೆ ವರ್ಣಗಳು ಗೊತ್ತಾಗತ್ತೆ ಅಂತ. ಮುಖ ಅಂದರೆ ಬಾಯಿನೂ ಆಗತ್ತೆ ಮತ್ತು ಮುಖವೂ ಕೂಡ ಆಗುತ್ತೆ, ಫೇಸ್ ಕೂಡ ಆಗುತ್ತೆ, ಮೌತ್ ಕೂಡ ಆಗುತ್ತೆ. ಅದು ನಾವು ವಾಕ್ಯದಲ್ಲಿ ಹೇಗೆ ಇಟ್ಕೊಳ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿ ಅರ್ಥವನ್ನು ಮಾಡಬೇಕು. ಉದಾಹರಣೆಗೆ ನಿಮಗೆ ಗೊತ್ತಿದೆ, ಸೈಂಧವಂ ಆನಯ ಅಂತಂದಾಗ ಸೈಂಧವ ಅಂದರೆ ಕುದುರೆನೂ ಆಗುತ್ತೆ, ಉಪ್ಪು ಕೂಡ ಆಗುತ್ತೆ. ಆದರೆ ಊಟಕ್ಕೆ ಕೂತಾಗ ಕುದುರೆ ತರಬಾರ್ದು, ಸವಾರಿಗೆ ಹೊರಟಾಗ ಉಪ್ಪು ತರಬಾರ್ದು. ಹಾಗೆ ಇಲ್ಲಿ ಮುಖ ಅಂತಂದಾಗ ಸರಿ ಏನಾಗಿದೆ, ಮುಂದಿನ ವಾಕ್ಯಗಳನ್ನು ಗಮನಿಸೋಣ. ವಿಭಿನ್ನ ಸ್ಥಾನೈ ಉಚ್ಚರಿತ ಧ್ವನಿ, ವೇರಿಯಸ್ ಸ್ಥಾನಗಳು, ಪ್ಲೇಸಸ್ ಯಾವುದರಲ್ಲಿದೆ? ಬಾಯಿಯ ಒಳಗಡೆ ಇದೆ. ವೇರಿಯಸ್ ಪ್ಲೇಸಸ್ ಆರ್ ದೇರ್. ಎಲ್ಲೆಲ್ಲಿ? ನಾಲಿಗೆ ಇದೆ, ದಂಷ್ಟ್ರ ಅಂತ ಹೇಳಿ ಕರಿತೀವಿ, ಅಂದರೆ ಹಲ್ಲುಗಳಿವೆ. ಈ ಎಲ್ಲ ಭಾಗಗಳು ಸ್ಥಾನಗಳು ಅಂಥೇಳಿ ಕರಿತೇವೆ. ಬಾಯಿಯೊಳಗಡೆ ಒಂದು 4-5 ಸ್ಥಾನವನ್ನು ನಾವು ಈ ವ್ಯಾಕರಣದಲ್ಲಿ ನೋಡ್ತೇವೆ. ಹೀಗೆ ಮುಂದಿನ ಭಾಗದಲ್ಲಿ ನೋಡ್ತೇವೆ. ಅಲ್ಲಿಂದ ಪ್ರೊನೌನ್ಸ್ ಅಂದರೆ ಅಲ್ಲಿಂದ ಹೊರಬಂದಂತಹ ಉಚ್ಚಾರಣೆಗೊಂಡಂತಹ ಧ್ವನಿಯನ್ನೇ ನಾವು ವರ್ಣ ಅಂಥೇಳಿ ಕರಿತೀವಿ. ವರ್ಣಸ್ಯ ಅಪರಂ ನಾಮ ಅಕ್ಷರಂ. ವರ್ಣವನ್ನು ಇನ್ನೊಂದು ಹೆಸರಿನಿಂದ ಕರಿತೀವಿ, ಅಕ್ಷರಂ ಅಂಥೇಳಿ. ಇಲ್ಲಿ ದ್ವೇ ವಿದ್ಯೆ ವೇದಿತವ್ಯನಲ್ಲಿ ಅಕ್ಷರಂ ಅಂದರೆ ಮತ್ತೆ ನಾವು ಅಕ್ಷರ ಪುರುಷ ಅಂಥೇಳಿ ಹೇಳಿದ್ವಿ. ಕ್ಷರ ಅಂದರೆ ನಾಶವಿಲ್ಲದ್ದು, ಅಕ್ಷರ ಅಂದರೆ ನಾಶ, ಅಕ್ಷರ ಅಂದರೆ ನಾಶವಿಲ್ಲದ್ದು ಅಂಥೇಳಿ ಅಲ್ಲಿ ಪರಮಾತ್ಮನಿಗೆ ನಾವು ಅನ್ವಯವನ್ನು ಮಾಡ್ಕೊಳ್ತೀವಿ. ಆ ಅಕ್ಷರ ಇಲ್ಲ, ಇದು ಬೇರೆ ಅಕ್ಷರ. ಅಂದರೆ ಆ ಒಂದೇ ಪದನೇ ಬೇರೊಂದು ರೀತಿಯಲ್ಲಿ. ವರ್ಣಸ್ಯ ಅಪರಂ ನಾಮ ಅಕ್ಷರಂ, ಅದಕ್ಕೆ ಅಕ್ಷರ ಅಂತ ಕರಿತೀವಿ. ಆ ರೀತಿ ಅಕ್ಷರ ಅಲ್ಲ, ಯಾಕೆಂದರೆ ಈ ಪದಗಳಿಗೆ ನಾಶ ಇಲ್ಲ ಅಂತಲೂ ಇಟ್ಕೊಳ್ಬೋದು. ಆದರೆ ಕೆಲವು ಸರ್ತಿ ಏನಾಗುತ್ತೆ, ನಾವೀಗ ಮಾತನಾಡ್ತಾ ಇದ್ದೇನೆ, ನಿಮಗೆ ಕೇಳಿಸ್ತಾ ಇದೆ. ನಾನು ಮಾತನಾಡದೇ ಇರುವ ಮೌನದ ಸಮಯದಲ್ಲಿ ವರ್ಣಗಳಿಲ್ಲ. ಅರ್ಥ ಆಗ್ತಿದೆ ಅಂದ್ಕೊಳ್ತೀನಿ. ನಾನು ಮಾತನಾಡಬೇಕಾದ್ರೆ ವರ್ಣಗಳು ನಿಮಗೆ ಕೇಳಿಸ್ತವೆ, ನಾನು ಮೌನವಾಗಿರಬೇಕಾದ್ರೆ ವರ್ಣಗಳು ನಿಮಗೆ ಕೇಳಿಸುತ್ತಾ? ಇಲ್ಲ. ಆಗ ಅದರ ನಾಶ ಇದೆಯಾ? ನಾಶ ಅಂತಲ್ಲ, ಅವುಗಳ ಅಭಾವ ಅನ್ನೋದು ನಮಗೆ ಕಾಣುತ್ತೆ. ಆದರೆ ಅಕ್ಷರ ಪುರುಷ ಅಂತಂದಾಗ ಅಲ್ಲಿಲ್ಲ, ನಿತ್ಯವಾಗಿ ಎಲ್ಲೆಡೆಯಲ್ಲಿಯೂ ಅವನ ಸನ್ನಿಧಾನ ಇದ್ದೇ ಇರ್ತದೆ ಅನ್ನುವಂತಹ ಅರ್ಥದಲ್ಲಿ ಅಕ್ಷರ ಅಂತ ಹೇಳಿ ಬಳಸಿದ್ದು. ಇಲ್ಲಿ ನಾರ್ಮಲ್ ಆಗಿ ಈ ಅಕ್ಷರ ಇದಕ್ಕೂ ನಾಶವಿಲ್ಲ, ಅದು ನಮ್ಮ ಒಳಗಡೆ ಇರ್ತದೆ, ಆದರೆ ಪ್ರೊನೌನ್ಸ್ ಆಗಿರಲ್ಲ ಅಷ್ಟೇ. ಅರ್ಥ ಆಗ್ತಿದೆ? ಮುಂದೆ ಸುಮಂತಂ ತಿಂಗಂತಂತ ಪದಸಂಜ್ಞಂ ಸ್ಯಾತ್. ಪದಸಂಜ್ಞೆಯನ್ನು ಹೊಂದ್ತವೆ. ಯಾವ್ದ್ಯಾವುದು? ಸುಬಂತಗಳು ಮತ್ತು ತಿಂಗಂತಗಳು. ಸುಬಂತಗಳು ಅಂದರೆ ಶಬ್ದ, ತಿಂಗಂತಗಳು ಅಂದರೆ ಕ್ರಿಯಾಪದಗಳು. ಸುಪ್ ವಿಭಕ್ತಿ ಸಹಿತಾ ಶಬ್ದಾ ಸುಬಂತಾ. ಸುಪ್ ಎನ್ನುವಂತಹ ಪ್ರತ್ಯಯಗಳಿಂದ ಕೂಡಿದಂತಹ ಶಬ್ದಗಳು, ವಿಭಕ್ತಿಯಿಂದ ಸಹಿತವಾದಂತಹ ಶಬ್ದಗಳನ್ನು ಸುಬಂತ ಅಂಥೇಳಿ ಕರಿತೀವಿ. ಸುಬಂತಗಳು ಅಂದರೆ ಸುಪ್ ಪ್ರತ್ಯಯಗಳು ಅಂತ. ಸುಪ್ ಪ್ರತ್ಯಯಗಳು ನಮ್ಮ ಪಾಣಿನಿ ವ್ಯಾಕರಣದಲ್ಲಿ ಶಬ್ದಕ್ಕೆ ಹೇಳುವಂತಹ ಪ್ರತ್ಯಯಗಳು. ತಿಂಗ್ ಪ್ರತ್ಯಯಗಳು ಅಂದರೆ ತಿಪ್ತಸ್, ಝಿ, ಸಿಪ್ತಸ್ಥ, ಮಿಬ್ಬೊಸ್ಮಸ್, ಈ 9 ಈ ಪಾಣಿನಿಯ ವ್ಯಾಕರಣದಲ್ಲಿ ತಿಪ್ ಅಂದರೆ ತಿಂಗ್ ಪ್ರತ್ಯಯಗಳು. ಈ ತಿಂಗ್ ಪ್ರತ್ಯಯಗಳನ್ನು ಕ್ರಿಯಾಪದಕ್ಕೆ ಹೇಳ್ತೀವಿ, ಸುಪ್ ಪ್ರತ್ಯಯಗಳನ್ನು ಶಬ್ದಕ್ಕೆ ಹೇಳ್ತೀವಿ. ಕ್ರಿಯಾಬೋಧಕಾ ಶಬ್ದಾ ತಿಂಗಂತಾ ಐತಿ. ಕ್ರಿಯೆಯನ್ನು ಬೋಧನೆ ಮಾಡುವಂತಹ ಶಬ್ದಗಳು ತಿಂಗಂತಗಳು ಅಂಥೇಳಿ. ಅದಕ್ಕಂತೂ ವ್ಯಾಕರಣ ಭಾಗೆ ದ್ರಷ್ಟವ್ಯಂ. ಇನ್ನು ಉಳಿದದ್ದನ್ನು ವ್ಯಾಕರಣ ಭಾಗದಲ್ಲಿ ನೋಡೋಣ. ಯೋಗ್ಯತಾ ಆಕಾಂಕ್ಷ ಸಂಯುಕ್ತ ಪದ ಸಮುಚ್ಚಯ ವಾಕ್ಯಮಿಚ್ಯುತ್ಯತೆ. ಅಂದರೆ ಆಕಾಂಕ್ಷ ಸತ್ತಿ ಸಂಯುಕ್ತ ಅಂತಂದರು. ಏನಿಲ್ಲಿ ಆಕಾಂಕ್ಷ ಕ್ರಮ ಅಂದರೆ ಏನಪ್ಪ ಅಂದರೆ, ಒಂದು ಕ್ರಿಯಾಪದವನ್ನು ಕಂಡುಹಿಡ್ಕೊಳ್ಳೋದು. ವಾಕ್ಯ ಇದೆ ಅಂತಾದರೆ ಒಂದು ಕ್ರಿಯಾಪದವನ್ನು ನೋಡೋದು, ಅದರಲ್ಲಿ ಯಾವುದಾದ್ರೂ ವಾಕ್ಯದಲ್ಲಿ ಕ್ರಿಯಾಪದ ಇದ್ದೇ ಇರ್ತದೆ, ಅಥವಾ ಮುಂದಿನ ವಾಕ್ಯದಲ್ಲಾದರೂ ಇರ್ತದೆ. ಆ ಕ್ರಿಯಾಪದವನ್ನು ಕಂಡುಹಿಡ್ಕೊಂಡು ಯಾರು ಮಾಡಿದ್ದು, ಏನನ್ನು ಮಾಡಿದ್ದು, ಯಾಕೆ ಮಾಡಿದ್ದು, ಎಲ್ಲಿ ಮಾಡಿದ್ದು, ಈ ತರಹದ ಪ್ರಶ್ನೆಗಳಿಗೆ ಉತ್ತರಿಸ್ತಾ ಹೋಗ್ತಾರೆ. ಆ ಪದಗಳು ಸಿಗ್ತಾ ಹೋಗುತ್ತೆ. ಅದನ್ನೇ ಆಕಾಂಕ್ಷಾ ಕ್ರಮ ಅಂಥೇಳಿ ನಾವು ಕರಿತೇವೆ. ಯೋಗ್ಯತಾ ಅಂದರೆ ಇಲ್ಲಿ
ಯೋಗ್ಯತೆ ಇರಬೇಕು ಅಂತಂದರೆ, ಯೋಗ್ಯತೆ ಅಂದರೆ ಏನಪ್ಪ, ಇಲ್ಲಿ ಬಹಳ ಒಳ್ಳೆ ವರ್ಡನ್ನು ಹಾಕಿದ್ರಲ್ಲ ಅಂತಂದರೆ ಇಲ್ಲಿ ಏನೂ ಇಲ್ಲ. ಪದಗಳ ಸಮುಚ್ಚಯ, ಪದಗಳ ಸಮೂಹ ಹೇಗಿರಬೇಕು ಅಂದರೆ ಅವುಗಳು ಒಂದೊಂದಾಗಿ ಒಟ್ಟಿಗೆ ಇರಬೇಕು. ಎಲ್ಲೋ ಒಂದು ಪದ ಇದೆ, ಇನ್ನೊಂದು ಕಡೆ ಎಲ್ಲೋ ಒಂದು ಪದ ಇದೆ, ಅದು ವಾಕ್ಯ ಅಂತ ಕರೆಸ್ಕೊಳ್ಳಲ್ಲ. ಪದ ಒಟ್ಟೊಟ್ಟಿಗೆ ಇರಬೇಕು ಮತ್ತು ಪೂರ್ಣವಾದ ಅರ್ಥವನ್ನು ಕೊಡುವಂತೆ ಇರಬೇಕು. ಆಕಾಂಕ್ಷಾ ಕ್ರಮ ಅಂದರೆ ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಕಹ ದದಾತಿ, ಈಗ ಉದಾಹರಣೆಗೆ ಮಾತಾ ಫಲಂ ಬಾಲಕಾಯ ದದಾತಿ ಅಂತ ಇದೆ. ಇಲ್ಲಿ ದದಾತಿ ಎನ್ನುವಂತಹ ಕ್ರಿಯಾಪದ, ಕಾ ದದಾತಿ ಮಾತಾ ದದಾತಿ, ಕಸ್ಮೈ ದದಾತಿ ಬಾಲಕಾಯ ದದಾತಿ, ಕಿಂ ದದಾತಿ ಫಲಂ ದದಾತಿ. ಈ ರೀತಿಯಾದಂತಹ ಪ್ರಶ್ನೆಗಳಿಗೆ ಅಲ್ಲಿ ಉತ್ತರ ಸಿಗ್ತಾ ಹೋಯಿತು ಅಂದರೆ ಅದನ್ನೇ ಆಕಾಂಕ್ಷಾ ಕ್ರಮ ಅಂತ ಹೇಳ್ತೀವಿ. ಈ ಆಕಾಂಕ್ಷಾ ಕ್ರಮದಿಂದ ಬಹಳಷ್ಟು ನಾವು ಸಂಸ್ಕೃತವನ್ನು ಚೆನ್ನಾಗಿ ಓದ್ಕೊಳ್ಬೋದು. ಯಾವುದೇ ಸುಭಾಷಿತ ಆಗಿರ್ಬೋದು, ಯಾವುದೇ ಶ್ಲೋಕಗಳಾಗಿರಬಹುದು, ಗದ್ಯ ಆಗಿರಬಹುದು, ಈ ಕ್ರಮದಲ್ಲಿಯೇ ನಾವು ಓದಬೇಕು. ಅದನ್ನು ಪದ ಸಮುಚ್ಚಯ ಅಂತಹ ಪದ ಎಲ್ಲ ಕ್ರಮಗಳಿಂದ, ಅಂದರೆ ಯೋಗ್ಯತಾ ಆಕಾಂಕ್ಷಾ ಸತ್ತಿ ಸಂಯುಕ್ತ, ಆಕಾಂಕ್ಷಾ ಎಲ್ಲವೂ ಕೂಡಿರುವಂಥದ್ದನ್ನು, ಅಂದರೆ ಅವು ಪದಗಳು ಬೇರೆ ಆಗಿರಬಾರ್ದು, ಆಕಾಂಕ್ಷಾ ಕ್ರಮ ಇರಬೇಕು, ಅರ್ಥಗಳಿರಬೇಕು. ಈ ಎಲ್ಲದರಿಂದ ಕೂಡಿದ್ದಂತಹ ಪದ ಸಮುಚ್ಚಯ, ಪದದ ಸಮೂಹವನ್ನು ವಾಕ್ಯ ಅಂಥೇಳಿ ಕರಿತೀವಿ. ಉದಾಹರಣೆಗೆ ರಾಮ ಫಲಂ ಖಾದತಿ, ಖಾದತಿ ಅಂತಿದ್ದಾಗ ಕಹ ಖಾದತಿ, ರಾಮ ಖಾದತಿ, ಕಿಂ ಖಾದತಿ, ಫಲಂ ಖಾದತಿ. ಈ ರೀತಿ ಪ್ರಶ್ನೆಗಳಿಗೆ ಉತ್ತರ ಸಿಗಬೇಕು. ಇನ್ನು ವರ್ಣ ವಿಚಾರಂ ಆಶ್ರಿತ್ಯ ವೇದಕಾಲಾದೇವ ಪ್ರಾತಿಶಾಖ್ಯಗ್ರಂಥೇಷು ಶಿಕ್ಷಾಶಾಸ್ತ್ರಗ್ರಂಥೇಷು ನಿರುಕ್ತೆ ಚ ಬಹವಃ ವಿಚಾರಾಃ ಪ್ರತಿಪಾದಿತಾಃ ಸಂತಿ. ಈ ವರ್ಣ ವಿಚಾರದಲ್ಲಿ, ಅಂದರೆ ವರ್ಣ ವಿಚಾರವನ್ನು ಆಶ್ರಯಿಸಿಕೊಂಡು ಎಲ್ಲೆಲ್ಲಿ ಹೇಳಲಾಗಿದೆ, ವೇದಕಾಲದಲ್ಲಿಯೇ ಹೇಳಲಾಗಿದೆ, ಪ್ರಾತಿಶಾಖ್ಯ ಎನ್ನುವಂಥ ಗ್ರಂಥದಲ್ಲಿ ಹೇಳಿದೆ, ಮತ್ತು ಶಿಕ್ಷಾಶಾಸ್ತ್ರ, ಈ ಶಿಕ್ಷಾಶಾಸ್ತ್ರ ಇರೋದೇ ನಮಗೆ ವರ್ಣಗಳ ವಿಚಾರವನ್ನು ಸರಿಯಾಗಿ ತಿಳಿಸ್ಕೊಡ್ಲಿಕ್ಕೆ. ನಿರುಕ್ತ ಅಂದರೆ ಹೇಗೆ ಅದು ಪ್ರೊನೌನ್ಸೇಷನನ್ನು ಮಾಡಬೇಕು, ಈ ರೀತಿಯಾದಂಥ ಎಲ್ಲ ಸ್ಟ್ಯಾಟಿಸ್ಟಿಕ್ಸ್ಗಳನ್ನು, ಅಂಕಿಅಂಶಗಳನ್ನು ನಮಗೆ ತಿಳಿಸ್ಕೊಡುವಂಥದ್ದು. ಬಹವೋ ವಿಚಾರ, ಈ ರೀತಿಯಾದಂಥ ಬಹಳಷ್ಟು ವಿಚಾರಗಳು ಪ್ರತಿಪಾದಿತವಾಗಿವೆ. ಯಾವುದ್ಯಾವುದರಲ್ಲಿ? ವೇದಕಾಲದಲ್ಲಿಯೇ ಆಗಿದೆ, ಪ್ರಾತಿಶಾಖ್ಯ ಗ್ರಂಥದಲ್ಲಿ ಆಗಿದೆ, ಶಿಕ್ಷಾಶಾಸ್ತ್ರ ಗ್ರಂಥದಲ್ಲಿ ಆಗಿದೆ, ಮತ್ತು ನಿರುಕ್ತ ಗ್ರಂಥದಲ್ಲಿ ಕೂಡ ಆಗಿದೆ. ಏತಾದೃಶಿ ಅತ್ಯಂತ ಪ್ರಾಚೀನತಮ ಶ್ರೇಷ್ಠತಮ ಭಾಷಾ ಏನ ಅಧೀಯತೆ ತಮೇವ ಸ್ತುವಂತಿ. ಇಂತಹ ಅತ್ಯಂತ ಪ್ರಾಚೀನವಾದಂತಹ ಶ್ರೇಷ್ಠವಾದಂತಹ ಭಾಷೆಯು ಯಾರಿಂದ ಅಧೀಯತೆ, ಯಾರು ತಿಳ್ಕೊಳ್ತಾರೋ ಅವರನ್ನು ನಾವು ಸ್ತೋತ್ರ ಮಾಡ್ತೇವೆ. ಹಾಗಾದರೆ ನಮ್ಮನ್ನು ಯಾರಾದರೂ ಸ್ತೋತ್ರ ಮಾಡ್ತಾರಾ? ಹೌದು. ಬಹಳಷ್ಟು ಜನ ಹೇಳ್ತಾರೆ, ಸಂಸ್ಕೃತವನ್ನು ಕಲ್ತಿದ್ದೀರಾ, ಬಹಳ ಒಳ್ಳೆಯ ಭಾಷೆ ಅದು. ಹಾಗೆಯೇ ನಾವು ಅನ್ಸ್ಕೊಳ್ಳೋಣ, ಚೆನ್ನಾಗಿ ಕಲಿಯೋಣ. ಹಾಗಾದರೆ ಶ್ರೇಷ್ಠವಾದಂಥ ಭಾಷೆಯನ್ನು ನಾವು ಕಲಿಯೋಣ. ಇದು ಒಂದು ರೀತಿ ನಮಗೆ ಹುಮ್ಮಸ್ಸು ಕೊಡುವಂಥ ವಾಕ್ಯ. ವಾಣ್ಯೇಕ ಸಮಲಂಕೋರೋತಿ ಪುರುಷಂ ಯಾ ಸಂಸ್ಕೃತ ಧಾರ್ಯತೆ. ಪೂರ್ಣವಾದಿ ವಾಕ್ಯ ಬಂದುಬಿಡುತ್ತೆ ನಮಗೆ. ಏನದು? ವಾಣಿ ಏಕ, ಮಾತು ಬೇಕು ಒಬ್ಬ ಪುರುಷನನ್ನು ಅಲಂಕಾರ ಮಾಡಲಿಕ್ಕೆ ಅಂಥೇಳಿ ನಾವು ನೋಡಿದ್ವಿ. ಈಗೇನಾಯಿತು? ಸಂಸ್ಕೃತವನ್ನು ಯಾರು ಬಲ್ಲವರಿರ್ತಾರೋ, ಸಂಸ್ಕೃತದಲ್ಲಿ ಯಾರು ಚೆನ್ನಾಗಿ ಮಾತನಾಡ್ತಾ ಇರ್ತಾರೋ, ಧಾರ್ಯತೆ, ಯಾರಿಂದ ಧಾರಣೆ ಮಾಡಲ್ಪಡ್ತದೋ ಅಂಥವನನ್ನು ಸಮಲಂಕರೋತಿ, ಅವರು ಬಹಳ ಅಲಂಕಾರಯುತವಾಗಿ ಕಾಣಿಸ್ತಾರೆ. ಹೌದು, ಎಲ್ಲ ಇಡೀ ಸಮೂಹದಲ್ಲಿ ಸಂಸ್ಕೃತವನ್ನು ಗೊತ್ತಿದ್ದವರಿಗೆ ಸ್ಪಷ್ಟವಾದಂತಹ ವಾಕ್ಯಗಳು ಬರ್ತಾ ಇರುತ್ತೆ, ಒಳ್ಳೆಯ ಪ್ರೊನೌನ್ಸಿಯೇಷನ್ ಬರ್ತಾ ಇರುತ್ತೆ. ಯಾಕೆಂದರೆ ಈ ಭಾಷೆಯ ವೈಶಿಷ್ಟ್ಯವೇ ಹಾಗೆ. ಹಾಗಾಗಿ ಉತ್ತಮವಾದಂತಹ ಭಾಷೆಯನ್ನು, ದೇವಭಾಷೆಯನ್ನು ನಾವು ಕಲಿಯೋಣ. ವರ್ಣಮಾಲ ಇವೆಲ್ಲ ಗೊತ್ತಿರೋ ವಿಷಯನೇ ನಿಮಗೆ. ಸ್ವರಗಳು, ಅಯೋಗವಾಹಗಳು ಅಂದರೆ ಅಹ, ವರ್ಗೀಯ ವ್ಯಂಜನಾನಿಗಳು ಅಂದರೆ ಈ 5ರ ವರ್ಗ, ಒಂದು 5 × 5 25 ವರ್ಗೀಯ ವ್ಯಂಜನಗಳು, ಮತ್ತು ಅವರ್ಗೀಯ ಅಂದರೆ ಈ ವರ್ಗದಲ್ಲಿ ಸೇರದೇ ಇರುವಂಥ ವ್ಯಂಜನಗಳು, ಎರಲವ ಶಶ ಸಹ, ಇವುಗಳು ಅವರ್ಗೀಯ ವ್ಯಂಜನಗಳು. ಸಂಸ್ಕೃತ ಭಾಷಾಯಾಂ ವರ್ಣಾಃ ತ್ರಿಧಾಃ ವಿಭಕ್ತಾಃ, 3 ರೀತಿಯಾಗಿ ವಿವರಣೆಯನ್ನು ಮಾಡಿದ್ವಿ, ವಿಭಾಗವನ್ನು ಮಾಡಿದ್ವಿ. ಸ್ವರಾಹ ಅಯೋಗವಾಹವು, ಅಯೋಗವಾಹವು ಅಂದರೆ ವರ್ಗದಲ್ಲಿ, ಅಯೋಗವಾಹು ಅಂದರೆ ಅವು ಮತ್ತು ಅಹ ಇವೆರಡೂ ಕೂಡ. ಮತ್ತು ವ್ಯಂಜನಾನಿ ಅಂದರೆ ವ್ಯಂಜನಗಳು, ಅವು ಯಾವುವು ಅಂತ ನಿಮಗೆ ಗೊತ್ತಿದೆ. ಕ ಗ ಅದರಲ್ಲೂ ವರ್ಗೀಯ ವ್ಯಂಜನಗಳು ಬೇರೆ, ಅವರ್ಗೀಯ ವ್ಯಂಜನಗಳು ಬೇರೆ, ಅದನ್ನೇ ನೋಡಿದ್ವಿ.
ಸ್ವತಂತ್ರರೂಪೇಣ ಉಚ್ಚಾರಯಿತುಂ ಸಾಧ್ಯಾಃ ಸ್ವರಾಃ ಆ ಈ ಪ್ರಭೃತಯಃ. ಸ್ವರಗಳು ಅಂತ ನಾವು ಯಾಕೆ ಕರಿತೀವಿ ಅಂದರೆ ಸ್ವತಂತ್ರವಾಗಿ ಉಚ್ಚಾರಣೆಗೆ ಯೋಗ್ಯವಾಗಿದೆ, ಅವುಗಳನ್ನು ಸ್ವತಂತ್ರವಾಗಿ ನಾವು ಉಚ್ಚಾರಣೆ ಮಾಡಬಹುದು, ಪ್ರನೌನ್ಸ್ ಮಾಡ್ಬೋದು. ಅರ್ಥ ಆಗ್ತಿದೆ ಅಂದ್ಕೊಳ್ತೀನಿ. ನಾವು ಅದನ್ನು ಪೂರ್ಣವಾಗಿ ಸ್ವತಂತ್ರವಾಗಿ ಉಚ್ಚಾರಣೆ ಮಾಡ್ಬೋದು. ಹಾಗಾದರೆ ವ್ಯಂಜನಗಳನ್ನು ಯಾಕೆ ಸ್ವರ ಅಂತ ಕರೀಲಿಲ್ಲ ಅಂತಂದರೆ ವ್ಯಂಜನಗಳು ಇನ್ನೊಂದರ ಸಹಾಯದಿಂದ, ಅಂದರೆ ಸ್ವರಗಳ ಸಹಾಯದಿಂದ ಅವು ಪ್ರೊನೌನ್ಸೇಷನ್ ಮಾಡು. ಕ ಅಷ್ಟೇ, ಅದನ್ನು ಅಷ್ಟು ಚೆನ್ನಾಗಿ ಪ್ರೊನೌನ್ಸೇಷನ್ ಆಗಲ್ಲ. ಅದನ್ನೇ ಕ ಪ್ಲಸ್ ಅ ಸೇರಿಕೊಂಡಾಗ ಕ ಚೆನ್ನಾಗಿ ಕೇಳಲಿಕ್ಕೆ, ಹಾಗೆ ಪ್ರೊನೌನ್ಸೇಷನ್ ಮಾಡಲಿಕ್ಕೆ ಆ ಸ್ವರಗಳ ಸಹಾಯ ಅನ್ನೋದು ಬೇಕು. ಹಾಗಾಗಿ ಅವುಗಳನ್ನು ಸ್ವರ ಅಂಥೇಳಿ ಕರೆದಿಲ್ಲ, ವ್ಯಂಜನ ಅಂಥೇಳಿ ಕರೆದರು. ಸಾಧ್ಯ ಸ್ವರಾಃ ಅ ಇ ಪ್ರಭೃತಯ ಮುಂತಾದವುಗಳು, ಅ ಆ ಇ ಮುಂತಾದವುಗಳು. ಸ್ವರಾಣಾಂ ಸಹಾಯೇನ ಉಚ್ಚರಣೀಯಾ ವರ್ಣಾ ವ್ಯಂಜನಾನಿ. ಸ್ವರಗಳ ಸಹಾಯದಿಂದ ಉಚ್ಚಾರಿತಗೊಂಡಂತಹ ವರ್ಣಗಳನ್ನು ವ್ಯಂಜನಗಳು ಅಂಥೇಳಿ ಕರಿತೀವಿ. ಇತ್ಯಾದಯ ಯೇ ವರ್ಣಾ ಪೂರ್ವಂ ಸ್ವರಾಣಾಂ ಯೋಗೇನೈವ ಸಿದ್ಧ್ಯಂತಿ ತೌ ಅಯೋಗವಾಹೌ ಯಥಾ ಅಂ ಅಹ ಇತಿ ಕಥ್ಯಂತೆ. ಅಂದರೆ ಯಾವ ವರ್ಣಗಳು ಹಿಂದೆ ಸ್ವರಗಳ ಯೋಗದಿಂದ, ಅಂದರೆ ಸ್ವರಗಳ ಒಟ್ಟಿಗೆ ಸಿದ್ಧವಾಗುತ್ತದೋ ಅವುಗಳನ್ನು ಅಯೋಗವಾಹೌ ಅಂಥೇಳಿ ನಾವು ಕರೀತೇವೆ. ಇಲ್ಲಿ ಸ್ವರಾಣಂ ಅಂತಂದಾಗ ಅಂ ಅಹ ಅಂಥೇಳಿ ಅವುಗಳನ್ನು ಕರೀತೇವೆ. ಯಾವ ವರ್ಣಗಳು ಸ್ವರದ ಯೋಗೇನೈವ ಸಿದ್ಧಂತಿ, ಅಂದರೆ ಸ್ವರಗಳ ಯೋಗದಿಂದಲೇ ಅದನ್ನು ಪ್ರೊನೌನ್ಸ್ ಮಾಡಲಿಕ್ಕೆ ಬರುತ್ತೆ. ವಿಸರ್ಗವನ್ನು ಪ್ರೊನೌನ್ಸ್ ಮಾಡಲಿಕ್ಕೆ ಬರಲ್ಲ ಅಲ್ವಾ? ಅರ್ಥ ಆಗ್ತಿದೆ ಅಂದ್ಕೊಳ್ತೀನಿ. ಇಲ್ಲಿ ಅಂ ಅಹ ಅಂತ ಇದೆ, ಇಲ್ಲಿ ಕಾಣಿಸ್ತಾ ಇದೆ ಅಂತ ಅಂದ್ಕೊಳ್ತೀನಿ. ಅಂ ಅಹ ಅಂತ ಇದೆ. ಇಲ್ಲಿ ಅಂ ಮ ಮತ್ತು ಅಹ ಹ ಅದು ವಿಸರ್ಗ, ಅದನ್ನು ಉಚ್ಚಾರಣೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಪೂರ್ಣ ಪ್ರಮಾಣದಲ್ಲಿ ನಮಗೆ ಅದನ್ನು ಉಚ್ಚಾರಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸ್ವರಾಣಾಂ ಯೋಗೇನೈವ, ಸ್ವರಗಳ ಕೂಡುವಿಕೆಯಿಂದ, ಅಂದರೆ ಸ್ವರಗಳನ್ನು ಇಟ್ಟುಕೊಂಡಾಗ ಮಾತ್ರ ಅವುಗಳನ್ನು ಉಚ್ಚಾರಣೆ ಮಾಡಲಿಕ್ಕೆ ಆಗುತ್ತೆ. ಆದ್ದರಿಂದ ಯೋಗವಾಹಗಳು ಅಂತ ಅವನ್ನು ಕರೀಲಿಕ್ಕೆ ಬರಲ್ಲ, ಅಯೋಗವಾಹವು ಅಂಥೇಳಿ ನಾವು ಕರೀತೇವೆ. ಸ್ವರಾಹ ಹ್ರಸ್ವಸ್ವರಾಹ, ಹ್ರಸ್ವಸ್ವರ, ದೀರ್ಘಸ್ವರ, ಪ್ಲುತ ಅಂಥೇಳಿ ಸ್ವರದಲ್ಲಿ 3 ವಿಭಾಗಗಳು. ತ್ರಯೋದಶ ಸ್ವರಾಹ ಸಂತಿ, ಅದರಲ್ಲಿ 13 ಸ್ವರಗಳಿದೆಯಂತೆ. ಅ ಇ ಉ ಋ ಋ ಇತಿ ಪಂಚ ಹ್ರಸ್ವಸ್ವರಾಹ, ಇವುಗಳು 5 ಹ್ರಸ್ವಸ್ವರಗಳು. ಆ ಈ ಉ ಋ ಎ ಐ ಓ ಔ ಇತ್ಯೇತೆ ಅಷ್ಟೌ ದೀರ್ಘಸ್ವರಾಹ. ಈ 8 ದೀರ್ಘಸ್ವರಗಳು. ಯೇ ಸ್ವರಾಹ ದ್ವಿಮಾತ್ರಕಾಲಾತ್ ಅಧಿಕಕಾಲೇನ ಉಚ್ಚಾರ್ಯಂತೆ ತೇ ಪ್ಲತಾಹ ಯಥಾ ಆ ಈ ಅಂಥೇಳಿ. ಅಂದರೆ ಇಲ್ಲಿ ಹ್ರಸ್ವ ಅಂದ್ರೇನು, ಅರ್ಧ ಮಾತ್ರೆ ಕಾಲದಲ್ಲಿ ನಾವು ಉಚ್ಚಾರಣೆ ಮಾಡೋದು. ಮಾತ್ರೆ ಅಂತಂದರೆ ಇಲ್ಲಿ ಮಾತ್ರೆಯನ್ನು ತೆಗೆದುಕೊಳ್ಳೋದಲ್ಲ, ಹೀಗೆ ಒಂದು ತಾಳ ಹಾಕ್ತೀವಲ್ಲ ಸಂಗೀತದಲ್ಲಿ, ಅಂದರೆ ಒಂದು ಮಾತ್ರಾ ಕಾಲ ಅದು. ಹೀಗೆ ಒಂದು ಬೇಸಲ್ಲಿ ನಾವು ಹಾಕ್ತೀವಿ ಟೈಮಿಂಗಲ್ಲಿ, ಅದನ್ನು ಮಾತ್ರಾ ಕಾಲ ಅಂಥೇಳಿ ಕರಿತೀವಿ. ಅರ್ಧ ಮಾತ್ರಾ ಕಾಲದಲ್ಲಿ, ಅರ್ಧ ಸೆಕೆಂಡ್ ಅಂತ ಇಟ್ಕೊಳ್ಳೋಣ, ಅರ್ಧ ಮಾತ್ರಾ ಕಾಲದಲ್ಲಿ ಮಾಡೋದನ್ನು ಹ್ರಸ್ವ ಅಂತ ಇಟ್ಕೊಳ್ಳೋಣ. 1 ಮಾತ್ರಾ ಕಾಲಗಳು ಆ ಅಂಥೇಳಿ 1 ಸೆಕೆಂಡಷ್ಟು ಎಳೆಯೋದನ್ನು ಏನಂತ ಇಟ್ಕೊಳ್ಳೋಣ, ದೀರ್ಘ ಅಂತ ಇಟ್ಕೊಳ್ಳೋಣ. 2 ಸೆಕೆಂಡ್ ಎಳೆಯೋದನ್ನು ಪ್ಲುತ ಅಂಥೇಳಿ ಇಟ್ಕೊಳ್ಳೋಣ. ಈ ಪ್ಲುತದ ಅಕ್ಷರಗಳು ನಮಗೆ ಸಾಮಾನ್ಯ ಶಬ್ದಗಳಲ್ಲಿ ಕಂಡುಬರಲ್ಲ. ಅಂದರೆ ನಾವು ಮಾತನಾಡಬೇಕಾದ್ರೆ ಈ ಪ್ಲುತ ಶಬ್ದಗಳನ್ನು ಬೆಳೆಸಲ್ಲ. ಏಯ್ ಅಂಥೇಳಿ ಕರಿತೀವಲ್ಲ, ಅವಾಗ ಪ್ಲುತ ಶಬ್ದಗಳನ್ನು ಬೆಳೆಸ್ತೇವೆ. ಅರ್ಥ ಆಗ್ತಿದೆಯಾ? ಉಳಿದಂತೆ ವೇದದಲ್ಲಿ ಅದು ಬರುವಂಥದ್ದು. ಇನ್ನು ವ್ಯಂಜನಾನಿ, ವರ್ಗೀಯ ವ್ಯಂಜನಾನಿ, ಅವರ್ಗೀಯ ವ್ಯಂಜನಾನಿ. ವ್ಯಂಜನಾನಿ ದ್ವಿಧ ವಿಭಕ್ತಾನಿ, ಅದರಲ್ಲಿ ವರ್ಗೀಯ ವ್ಯಂಜನಗಳು ಬೇರೆ, ಅವರ್ಗೀಯ ವ್ಯಂಜನಗಳು ಬೇರೆ. ವ್ಯಂಜನಾನಿ ಎಸ್ತ್ರಿಂಶತ್ ಸಂತಿ, ಎಷ್ಟಿದೆ ನೋಡಿರಿ, ಎಣಿಸಿರಿ ನೋಡೋಣ. ತೇಷು 25 ವರ್ಣಾಃ ವರ್ಗೀಯ ವ್ಯಂಜನಾನಿ. ಹಾಗಾದರೆ 25 ವರ್ಣಗಳೇನಿದೆ ಅವು ವರ್ಗೀಯ ವ್ಯಂಜನಗಳು, ಅಷ್ಟವು ಅವರ್ಗೀಯ ವ್ಯಂಜನಗಳು. 25 + 8 ಎಷ್ಟಾಯಿತು? ವಿಚಾರ ಮಾಡಿರಿ, 33 ಅಲ್ವಾ? ಹಾಂ. ಕವರ್ಗ, ಚವರ್ಗ, ಟವರ್ಗ, ತವರ್ಗ, ಪವರ್ಗ ಇತಿ ಪ್ರತಿವರ್ಗೇಪಿ 5 ವರ್ಣಾಃ ಸಂತಿ. ಕವರ್ಗದಲ್ಲಿ ಕ ಕ ಗ ಗಂಗ ಅಂತ ಹೇಳಿ 5 ವರ್ಣಗಳಿದೆ. ಚವರ್ಗದಲ್ಲಿ ಚ ಚ ಜ ಝ ಞ ಅದು 5 ವರ್ಣಗಳಿವೆ. ಟವರ್ಗದಲ್ಲಿ ಟ ಟ ಡ ಢ ಣ 5 ವರ್ಣಗಳಿವೆ. ತವರ್ಗದಲ್ಲಿ ತ ತ ದ ಧ ನ 5 ವರ್ಣಗಳಿವೆ. ಪವರ್ಗದಲ್ಲಿ ಪ ಪ ಭ ಭ ಮ ಈ 5 ವರ್ಗಗಳಿದೆ. ಹೀಗೆ ಪ್ರತಿಯೊಂದು ವರ್ಗದಲ್ಲಿಯೂ 5 ಅಕ್ಷರಗಳಿವೆ. ವರ್ಗರಹಿತಾ ವರ್ಣಾ ಅವರ್ಗೀಯ ಯಕಾರಾದಯ. ಈ ವರ್ಗದಲ್ಲಿ ಅಂದರೆ
ಈ 5 ಬ್ಯಾಚ್ನಲ್ಲಿ ಬರೋದಿಲ್ಲ, ಆದ್ದರಿಂದ ಅವನ್ನ ಅವರ್ಗೀಯ ವ್ಯಂಜನ ಅಂಥೇಳಿ ಸಪ್ರೇಟಾಗಿ ಇಟ್ಟಿದ್ದೀವಿ. ಅಯೋಗವಾಹು ಪೂರ್ವ ಸ್ವರಯೋಗೇನ ವಿನಾ ನ ವಹತಿ ಉಚ್ಚರ್ಯತೆ ಇತಿ ಹೇತೋ ಇಮೌ ಅಯೋಗವಾಹು. ಇವುಗಳು ಪೂರ್ವ ಸ್ವರಯೋಗದಿಂದ ಉಚ್ಚಾರಣೆ ಮಾಡಲಿಕ್ಕೆ ಸ್ವರಯೋಗ ಇಲ್ಲದೇನೆ ಉಚ್ಚಾರಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಇವುಗಳನ್ನು ಅಯೋಗವಾಹು ಅಂಥೇಳಿ ನಾವು ಕರೆದಿದ್ದೇವೆ. ಯೋಗವಾಹು ಇತ್ಯಪಿ ಏತೇಷಾಂ ಸಂಜ್ಞಾ. ಇವುಗಳನ್ನು ಯೋಗವಾಹು ಅಂಥೇಳಿ ಸಂಜ್ಞೆಯನ್ನು ಕೂಡ ಹೆಸರು ಹೇಳುತ್ತೇವೆ. ಆದರೆ ಸ್ವರಯೋಗೇನ ಏವ ವಹನಾತ್. ಇವುಗಳ ಸ್ವರದ ಒಟ್ಟಿಗೆ ಹೇಳಲಿಕ್ಕೆ ಬರುತ್ತೆ, ಆದ್ದರಿಂದ ಅಯೋಗವಾಹು ಅಂಥೇಳಿ ಕರಿತೇವೆ. ಉಚ್ಚಾರಾತ್ ಎಂ ಸಂಜ್ಞಾ. ಅನುಸ್ವಾರ ವಿಸರ್ಗ ಇವುಗಳನ್ನು ಜಿಹ್ವಾಮೂಲೀಯ ಉಪಧ್ಮಾನೀಯ ಇತಿ 4 ಅಯೋಗವಾಹ. 4 ಅಯೋಗವಾಹಗಳು ಯಾವ್ಯಾವುದು? ಅನುಸ್ವಾರ, ವಿಸರ್ಗ, ಜಿಹ್ವಾಮೂಲೀಯ ಮತ್ತು ಉಪಧ್ಮಾನೀಯ. ಈ ಉಪಧ್ಮಾನೀಯ ಜಿಹ್ವಾಮೂಲೀಯ ನಾವು ಸಾಮಾನ್ಯವಾಗಿ ಬಳಸಲಿಕ್ಕೆ ಕಾರಣ ಇಲ್ಲ, ಆದ್ದರಿಂದ ಅವುಗಳನ್ನು ಬಳಸಲ್ಲ. ಜಿಹ್ವಾಮೂಲೀಯ, ಉಪಧ್ಮಾನೀಯ ಸಕಾರದ ವಿಸರ್ಗದ ಪಕ್ಕದಲ್ಲಿ ಪಕಾರ ಬಂತು ಅಂತಾದರೆ ಉಪಧ್ಮಾನೀಯವನ್ನು ಬಳಸ್ತೀವಿ. ಉದಾಹರಣೆಗೆ ಶ್ಲೋಕದಲ್ಲಿ ಯಾವುದಾದ್ರೂ ವಿಸರ್ಗದ ಪಕ್ಕದಲ್ಲಿ ಪಕಾರ ಬಂತು ಅಂತಾದರೆ ಅದನ್ನು ಬಳಸ್ತೀವಿ. ಇವು ಸಾಮಾನ್ಯವಾಗಿ ನಮಗೆ ಉಪಯೋಗಕ್ಕೆ ಬರೋದೇ ಇರುವಂಥದ್ದು. ಅಕ್ಷರಂ, ಕ್ಷರರಹಿತಂ ಅಕ್ಷರಂ. ಅಕ್ಷರರಹಿತಂ ಅಂದರೆ ನಾಶವಿಲ್ಲದ್ದು, ಅದನ್ನೇ ನೋಡಿದ್ದೀವಿ. ಅಕ್ಷರಂ ವರ್ಣ ಇವ. ಅಕ್ಷರವನ್ನು ವರ್ಣ ಅಂತಲೇ ಕರಿತೀವಿ. ವರ್ಣ ಧ್ವನಿ ವಿಶೇಷ. ವರ್ಣ ಅಂತ ಯಾಕೆ ಕರಿತೀವಿ? ಆ ವರ್ಣಗಳು ಉತ್ಪತ್ತಿಯಾದಾಗ ಒಂದು ಧ್ವನಿ ಅನ್ನೋದು ಬರುತ್ತೆ ಅಲ್ವಾ? ಈ ವರ್ಣಗಳನ್ನು ಅಂತಂದಾಗ ಒಂದು ಧ್ವನಿ ಅನ್ನೋದು ಬರುತ್ತೆ, ಆದ್ದರಿಂದ ಅದನ್ನು ವರ್ಣ ಅಂಥೇಳಿ ಕರಿತೀವಿ. ಏಷಃ ನಿತ್ಯ. ಯಾಕೆ? ಇವು ನಿತ್ಯವಾಗಿ ಇರುವಂಥದ್ದು, ಕಣ್ಣಿಗೆ ಕಾಣಿಸಲ್ಲ, ಆದರೆ ಇದೆ. ಅರ್ಥ ಆಗ್ತಿದೆ ಅಂದ್ಕೊಳ್ತೀನಿ. ಇದು ಗಾಳಿಯ ಥರ. ಗಾಳಿ ಅನುಭವಕ್ಕೆ ಗೊತ್ತಾಗುತ್ತೆ, ಕಣ್ಣಿಗೆ ಕಾಣಿಸಲ್ಲ, ಆದರೆ ಇದೆ. ಯಾಕೆ? ಗಾಳಿ ಇರೋದ್ರಿಂದಲೇ ನಾವಿರೋದು ಗೊತ್ತಾಗ್ತಿದೆ ಅಂದರೆ ಗಾಳಿ ಇದೆ ಅಂತಲೇ ಅರ್ಥ. ಅನುಭವ ಜನ್ಯವಾದದ್ದು. ಜನ್ಯ ಅಂದರೆ ಹುಟ್ಟೋದು. ಕಂಠ ತಾಲ್ವಾದಿ ಅಭಿಘಾತೇನ ವ್ಯಕ್ತ ಭವತಿ. ಅಂದರೆ ಕಂಠ, ತಾಲು ಈ ಎಲ್ಲ ಭಾಗಗಳಿಂದ ಅಭಿವ್ಯಕ್ತವಾಗುವಂಥದ್ದು. ಅದು ಸ್ವರ ಅನ್ನೋದು ಅಭಿವ್ಯಕ್ತಿ ಅನ್ನೋ ಶಬ್ದನೇ ಯೂಸ್ ಮಾಡೋಣ, ಬೇರೆ ಯಾವುದೇ ಕನ್ನಡದ ಪದ ಯೂಸ್ ಮಾಡೋದು ಬೇಡ. ಅಭಿವ್ಯಕ್ತ, ಅದು ಅಭಿವ್ಯಕ್ತವಾಗುತ್ತೆ, ಆದ್ದರಿಂದ ವರ್ಣ ಅಂಥೇಳಿ ಕರಿತೀವಿ. ಅತಃ ಅಕ್ಷರಮಿತಿ ಉಚ್ಯತೆ. ಆದ್ದರಿಂದ ಅದನ್ನು ಅಕ್ಷರ ಅಂಥೇಳಿ ಕರಿತೀವಿ. ಏತಾದೃಶ ಅಕ್ಷರ ಸೂಚಕ ಲಿಪಿ ಅಪಿ ಅಕ್ಷರಪದೇನ ವ್ಯವಹ್ರಿಯತೆ. ಲಿಪಿಯನ್ನು ಕೂಡ ಅಕ್ಷರ ಅಂತಲೇ ಕರಿತೀವಿ. ಅದು ಕೂಡ ನಾಶವಿಲ್ಲದ, ನಾಶ ಆಗುತ್ತೆ. ಅಂದರೆ ಕಾಪಿಯನ್ನು ಸುಟ್ಬಿಟ್ರೆ ನಾಶ ಆಯ್ತಲ್ಲ ಅಂತ ಅನ್ಬೋದು. ಆದರೆ ಆ ವರ್ಣ ಇದೆ, ಅದನ್ನು ಬರೆದಿದ್ದೀವಿ ಅಷ್ಟೇ. ಮಧ್ಯೆ ಸ್ವರಂ ವಿನ ವ್ಯಂಜನಯೋ ಯೋಗೇನ ಸಂಯುಕ್ತಾಕ್ಷರಂ ಭವತಿ. ಸ್ವರ ಇಲ್ಲದೇನೆ ವ್ಯಂಜನಗಳ ಯೋಗದಿಂದ, ಅಂದರೆ 2 ವ್ಯಂಜನಗಳನ್ನು ಸೇರಿಸಿದ್ವಿ, ಇನ್ನೊಂದೇನೋ ಸೇರಿಸಿದ್ವಿ ಅಂತಂದರೆ ಅದು ಏನಾಗುತ್ತೆ? ಸಂಯುಕ್ತಾಕ್ಷರ ಅಂಥೇಳಿ ಕರಿತೀವಿ. ಅಂದರೆ ಕ್ವ ಅಂಥೇಳಿ ಕ ಮತ್ತು ವ ಎರಡೂ ಸೇರಿಸಿದ್ವಿ, ಆ ಸ್ವರಗಳ ಯೋಗ ಇಲ್ಲ, ಆಮೇಲೆ ಸ್ವರ ಹಾಕ್ತೀವಿ, ಕ್ವ ಅಂಥೇಳಿ ಹೇಳ್ತೀವಿ. ಇದು ಉದಾಹರಣೆಗೆ ಕ್ಷ, ಕ ಶ ಎಲ್ಲ ಸೇರಿದಾಗ ಕ್ಷ ಅಂಥೇಳಿ ಆಗತ್ತೆ. ಮಾಹೇಶ್ವರ ಸೂತ್ರಾಣಿ. ಈ ಮಾಹೇಶ್ವರ ಸೂತ್ರಗಳು ನಿಮ್ಗೆ ಗೊತ್ತಿದೆ. ಇದರದ್ದೊಂದು ಕಥೆ ಏನು ಅಂದರೆ, ಪಾಣಿನಿ ಮಾಹೇಶ್ವರನ ಡಮರುಗದಿಂದ, ಅಂದರೆ ಈಶ್ವರನ ಡಮರುಗದಿಂದ ಕೇಳಿಸಿಕೊಂಡಂತಹ ಶಬ್ದಗಳು ಏನದು? ಐ ಉಣ್, ರಿಲ್ರಗ್, ಏವೋಂಗ್, ಐ ಔಟ್, ಹಯವರಟ್, ಲಣ್, ನ್ಯಮಗಣನಂ, ಝಭೈ, ಗಡದಶ್, ಝಬಗಡದಶ್, ಕಪಚಟತ ಚಟತೌ, ಕಪೈ, ಶಶಸರ್, ಹಲ್. ಈ 14 ಸೂತ್ರಗಳು ಪಾಣಿನಿಗೆ ಮಾಹೇಶ್ವರನ ಡಮರುಗದಿಂದ ಹೊಳೆದಂಥದ್ದು. ಅವುಗಳನ್ನೇ ಇಲ್ಲಿ ಕೊಟ್ಟಿದ್ದಾರೆ. ಪಾಣಿನಿಯ ವ್ಯಾಕರಣಶಾಸ್ತ್ರೇ ಶಾಸ್ತ್ರ ರಚನಾ ಸೌಲಭ್ಯಾರ್ಥಂ ವಿಶಿಷ್ಟ ರೂಪೇಣ ಸೂತ್ರ ಶೈಲ್ಯಾಂ ಸಂಸ್ಕೃತವರ್ಣಾಃ ಸಂಕಲಿತ. ಬಹಳ ಸ್ಪೆಷಲ್ ಇದು. ಈ ಯಾವುದೇ ಭಾಷೆಯಲ್ಲೂ ಈ ಥರದ ಸೂತ್ರಗಳು ಸಿಗೋದಿಲ್ಲ. ಬಹಳ ಈಸಿಯಾಗಿದೆ, ಫ್ಯಾಂಟಾಸ್ಟಿಕ್ ಆಗಿದೆ ಅಂತಲೇ ಹೇಳ್ಬೋದು. ಏನದು? ಐ ಉಣ್, ರುಲ್ರುಕ್, ಏವೋಂಗ್, ಐ ಔಚ್, ಹಯವರಟ್, ಈ ಎಲ್ಲ ಸೂತ್ರಗಳನ್ನು ಕೊಟ್ಟರು. 14 ಸೂತ್ರಗಳಿದೆ, ಕಾಣಿಸ್ತಾ ಇದೆ ಅಂದ್ಕೊಳ್ತೀನಿ. ಐ ಉಣ್ ಅಂದಾಗ ಇಲ್ಲಿ ಕೊನೆಯ ಅಕ್ಷರಗಳನ್ನು ನಾವು ಬಿಟ್ಟುಬಿಡೋಣ, ಕನ್ಸಿಡರ್ ಮಾಡೋದೇ ಬೇಡ. ಣ, ಕ, ನ, ಚ, ಟ, ಲಣ್, ಣ ಇವೆಲ್ಲ ಕನ್ಸಿಡರ್ ಮಾಡೋದು ಬೇಡ. ಸರಿ, ಹಾಗಾದರೆ ಇವುಗಳನ್ನು ಯಾಕೆ ಇಟ್ಟಿದ್ದೀವಿ? ಕನ್ಸಿಡರ್ ಮಾಡಲ್ಲ ಅಂದರೆ ಯಾಕೆ ಇಡ್ತೀರಿ ಅಂತಂದರೆ, ಇವುಗಳು ಪ್ರತ್ಯಾಹಾರಕ್ಕೆ ಉಪಯೋಗವಾಗುವಂಥವುಗಳು. ಪ್ರತ್ಯಾಹಾರ ಅಂದರೆ ಏನು? ಶಾರ್ಟ್ ಫಾರ್ಮ್. ಈಗ ನಾವು GM ಅಂಥೇಳಿ ಹೇಳ್ತೀವಿ, ಅಂದರೆ ಗುಡ್ ಮಾರ್ನಿಂಗ್ ಅಂಥೇಳಿ ಹೇಳಿದಾಗ OOD, MOR, NING ಇವೆಲ್ಲ ಸೇರುತ್ತೆ ಅದರಲ್ಲಿ. ಇಟ್ಕೊಳ್ತೀವಿ. ಹಾಗೆಯೇ GM ಅಂದರೆ ಅದೊಂದು ಶಾರ್ಟ್ ಫಾರ್ಮ್, ಅದನ್ನೇ ಪ್ರತ್ಯಾಹಾರ ಅಂಥೇಳಿ ನಾವು ಸಂಸ್ಕೃತದಲ್ಲಿ ಕರಿತೀವಿ.
ಅಚ್ ಅಂದರೆ ಎಲ್ಲಿದೆ ಚಕಾರ ಹುಡುಕ್ರಿ, ಹಾಂ ಇಲ್ಲಿದೆ ಚಕಾರ ಅಂದರೆ 4ನೇ ಸೂತ್ರದ ಕೊನೆ ಅಕ್ಷರ ಚ ಇದೆ. ಅಚ್ ಅಂದಾಗ ಅಕಾರದಿಂದ ಆರಂಭಿಸಿ ಚಕಾರದವರೆಗೂ ಅಲ್ಲಿವರೆಗೂ ನಾವು 4 ಸೂತ್ರಗಳನ್ನು ಕನ್ಸಿಡರ್ ಮಾಡಬೇಕು. ಅವಾಗ ಅದರದ ಕೊನೆ ಅಕ್ಷರಗಳನ್ನು ಕನ್ಸಿಡರ್ ಮಾಡಲ್ಲ. ಆದ್ದರಿಂದ ಉಳಿದ ವರ್ಣಗಳು ಅವು ಸ್ವರ ಯಾವುದ್ಯಾವುದು ಅ ಇ ಉ ಋ ಲೃ ಎ ಓ ಐ ಔ ಇವಿಷ್ಟು ಸ್ವರಗಳು ಅಂತ. ಅಚ್ಚಕ್ಷರಗಳು ಅಂದರೆ ಸ್ವರಾಕ್ಷರಗಳು. ಹೇಗೆ ಮಾಡಿದ್ವಿ? ಶಾರ್ಟ್ ಫಾರ್ಮಲ್ಲಿ ಮಾಡಿದ್ವಿ. ಪ್ರತ್ಯಾಹಾರ ಅಂಥೇಳಿ ಇದನ್ನು ಕರಿತೀವಿ. ಬಹಳ ವಿಶಿಷ್ಟವಾದಂತಹ ಒಂದು ಕಲ್ಪನೆ ಇದು. ಬಹಳ ಸರಳವಾಗಿದೆ. ಹಯವರಟ ಲಣ್ಣ ಞಮಗಣನಂ ಇವೆಲ್ಲ ಇದೆಯಲ್ಲ. ಹಾಗಾದರೆ ಇಲ್ಲಿ ಏನಂದರು? ಹಲ್ ಅಕ್ಷರಗಳು ಅಂತಂದರು. ಈ ಹಕಾರದಿಂದ ಲಕಾರದವರೆಗೂ ನಾವು ಮತ್ತೆ ಅದೇ ಪದ್ಧತಿಯನ್ನು ಅಂದರೆ ಕೊನೆ ಅಕ್ಷರಗಳನ್ನು ಕನ್ಸಿಡರ್ ಮಾಡೋದು ಬೇಡ. ಆದರೆ ಹಲ್ ಅಂತಂದಾಗ ಏನಾಯ್ತು ಇಲ್ಲಿ? ಆ ಇಡೀ ಪ್ರತ್ಯಾಹಾರವನ್ನು ಇಟ್ಕೊಂಡ್ರೆ ಹಯವರ್ ಲ ಞಮಗಣನ ಜಭ ಗಡಧ ಜಬಗಡದ ಖಪ ಛ ಠ ತ ಚ ಠ ತ ಕಪ ಶಸ ಸ ಹ ಇಷ್ಟು ಬಂದು ಅರ್ಥ ಆಯ್ತಲ್ಲ? ಎಷ್ಟು ಈಸಿಯಾಗಿ ಸೂತ್ರಗಳ ರೂಪದಲ್ಲಿ ನಮಗೆ ಕೊಟ್ಟಿದ್ದಾರೆ. ಪ್ರತಿಯೊಂದು ಭಾಷೆಗೂ ಅದರದೇ ಆದ ಸ್ಟೈಲ್ ಇದೆ. ಆದರೆ ಈ ಥರ ಯಾವುದೇ ಸೂತ್ರಗಳ ವರ್ಣಗಳ ಮಾಲೆಯನ್ನು ಸೂತ್ರಗಳ ರೂಪದಲ್ಲಿ ಕೊಟ್ಟಿದ್ದು ಯಾರೂ ಇಲ್ಲ. ಅಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ. ಶಾಸ್ತ್ರ ರಚನಾ ಸೌಲಭ್ಯಾರ್ಥ ಬಹಳ ಬರೀಲಿಕ್ಕೆ ಬಹಳ ಈಸಿ ಇದೆ, ತಿಳ್ಕೊಳ್ಳಿಕ್ಕೂ ಬಹಳ ಈಸಿ ಇದೆ. ವಿಶಿಷ್ಟ ರೂಪೇಣ ಬಹಳ ವಿಶಿಷ್ಟವಾಗಿ ಸೂತ್ರ ಶೈಲಿಯಲ್ಲಿ ಇದೊಂದು ಸೂತ್ರದ ಶೈಲಿ. ಸೂತ್ರ ಅಂದ್ರೇನು? ಸೂತ್ರಂ ನಾಮ ಕಿಂ ಅಂತಂದರೆ ಸೂತ್ರ ಅಂದರೆ ಅದು ಕಡಿಮೆ ಅಕ್ಷರಗಳಿಂದ ಕೂಡಿರುತ್ತೆ, ಆದರೆ ವಿಶಾಲವಾದ ಅರ್ಥವನ್ನು ಕೊಡ್ತಾ ಇರುತ್ತೆ. ಅದನ್ನೇ ಸೂತ್ರ ಅಂಥೇಳಿ ಕರಿತೀವಿ. ಏನದು? ಸೂತ್ರಂ ನಾಮ ಕಿಂ ವಿಷಯಸ್ತು ವಿಶಾಲ. ಅದರ ವಿಷಯ ಅನ್ನೋದು ವಿಶಾಲವಾಗಿರ್ತದೆ, ಆದರೆ ಅದು ಸೂಕ್ಷ್ಮವಾಗಿರ್ತದೆ, ಅಂದರೆ ಸ್ವಲ್ಪ ಅಕ್ಷರಗಳಿಂದ ಕೂಡಿರ್ತದೆ. ಹಾಗಾಗಿ ಅಚ್ ಅಕ್ಷರಗಳು ಅಂದ್ರೇನು? ಸ್ವರಾಕ್ಷರಗಳು. ಹಲ್ ಅಕ್ಷರಗಳೆಂದ್ರೇನು? ವ್ಯಂಜನಗಳು. ಇಷ್ಟು ತಿಳ್ಕೊಡ್ರಿ. ಇದು ನಿಮ್ಗೆ ಗೊತ್ತಿದೆ ಅಂತ ಅಂದ್ಕೊಳ್ತೀನಿ ನಾನು. ಚತುರ್ದಶ ಸೂತ್ರಾಣಿ ವರ್ತಂತೆ. ಹೀಗೆ 14 ಸೂತ್ರಗಳಿದೆ. ಸಂಸ್ಕೃತ ವ್ಯಾಕರಣ ಜ್ಞಾನಾರ್ಥಂ ಮಾಹೇಶ್ವರ ಸೂತ್ರಾಣಿ ಅವಶ್ಯಕಾನಿ. ಸಂಸ್ಕೃತದ ವ್ಯಾಕರಣದ ನಾವು ತಿಳಿಬೇಕು ಅಂತಾದರೆ ಮಾಹೇಶ್ವರ ಸೂತ್ರಗಳು ಬಹಳ ಅವಶ್ಯಕ. ಇವುಗಳನ್ನು ಬಾಯ್ಪಾಟ್ ಮಾಡಿರಿ. ಏತಾನಿ ಅವಶ್ಯಂ ಅಂತ ಅವಗಂತವ್ಯಾನಿ. ಇವುಗಳನ್ನು ಚೆನ್ನಾಗಿ ತಿಳ್ಕೊಳ್ರಿ. ನಿಮಗೆ ಈಗ ಹೇಳಿದ್ದು ನಾನು ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಐವುಣ್ ಅಲ್ಲಿ ಣ ಅದೇನು ಬರೀ ಉಚ್ಚಾರಣೆಗೆ ಮಾತ್ರ ಅಥವಾ ಪ್ರತ್ಯಾಹಾರದ ಯೂಸೇಜಿಗೆ ಮಾತ್ರ. ಹಾಗಾಗಿ ಣ ಕ ङ ಚ ಇವುಗಳ ಕೊನೆಯ ಅಕ್ಷರ ಏನಿದೆಯಲ್ಲ ಅದು ನಾವು ಪ್ರೊನೌನ್ಸೇಷನ್ ಐ ಉಣ್ ರುಲ್ ರಿಕ್ ಎ ಓಂಗ್ ಐ ಔಚ್ ಈ ರೀತಿ ನಾವು ಅದನ್ನು ಪ್ರೊನೌನ್ಸ್ ಮಾಡ್ಬೋದು ಸೂತ್ರದ ರೀತಿಯಲ್ಲಿ. ಅದರಿಂದ ಚೆನ್ನಾಗಿದೆ, ಅದನ್ನು ಇಟ್ಕೊಳ್ಳೋಣ. ಹಾಗಾದರೆ ಅದನ್ನು ಕನ್ಸಿಡರ್ ಮಾಡೋದು ಬೇಡ. ಯಾವುದಕ್ಕೆ ಕನ್ಸಿಡರ್ ಮಾಡೋಣ? ಪ್ರತ್ಯಾಹಾರಕ್ಕೆ ಕನ್ಸಿಡರ್ ಮಾಡೋಣ. ಅರ್ಥ ಆಗ್ತಿದೆ ಅಂದ್ಕೊಳ್ತೀನಿ. ಅಚ್ಚಕ್ಷರಗಳು ಅಂದರೆ ಇಲ್ಲಿಗೆ ನಿಲ್ಲುತ್ತೆ. ಇವು ಒಳಗಡೆ ಇರುವಂಥ ಎಲ್ಲ ಅಕ್ಷರಗಳು ಕನ್ಸಿಡರ್ ಆಗುತ್ತೆ. ಅದನ್ನು ನಾವು ಪರಿಗಣನೆಗೆ ತೆಗೆದುಕೊಳ್ತೀವಿ. ಋಲ್ ಋ ಎ ಉ ಇವು ಹೇಗೆ ಸ್ವರಾಕ್ಷರಗಳಾದವು? ಅ ಅನ್ನೋದು ಎಲ್ಲಿ ಹೋಯಿತು ಅಂತಂದರೆ ಇದರದೇ ರೂಪ ಅ ಈ ಉನೇ ರೂಪ ದೀರ್ಘಗಳಾಗಿವೆ ಅಷ್ಟೇ ಅಲ್ವಾ? ಅ ಇದ್ದದ್ದು